ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಫಸ್ಟ್ ಟೈಮು ಪಡ್ಡು ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ. ಸೊ ಪಡ್ಡು ಫಸ್ಟ್ ಟೈಮ್ ಏನೋ ಫಸ್ಟ್ ಮಾಡಿದ್ದೊಂದು ಸ್ವಲ್ಪ ಎಡವಟ್ಟಾಗೋಯ್ತು. ಸೊ ಆಮೇಲೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿ ಬಂತು. ಸೊ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ನೋಡೋಣ. ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡೋದಕ್ಕೆ ಇಲ್ಲೊಂದು ಸ್ವಲ್ಪ ಕಡಲೆ ಮತ್ತು ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಪಕ್ಕದಲ್ಲಿ ಪಡ್ಡದು ಹೊಸ ಇದು ತವ ನಾನು ತೊಗೊಬಂದಿರೋದು, ಕಾಸ್ಟ್ ಐರನ್ದು. ಇದನ್ನು ಚೆನ್ನಾಗಿ ಫಸ್ಟ್ ವಾಶ್ ಮಾಡಿ ಆಯಿಲ್ ಮಸಾಜ್ ಮಾಡಿ ಇದಕ್ಕೆಲ್ಲ ಆಯಿಲ್ ಎಲ್ಲ ಹಾಕಿ ಅರಿಶಿನ ಎಲ್ಲ ಹಾಕಿ ಇದನ್ನು ಇಟ್ಟಿದೆ 1 2 ಡೇಸ್. ದೆನ್ ಇದನ್ನು ಈಗ ಯೂಸ್ ಮಾಡೋಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಉದ್ದುದ್ದ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಅದನ್ನ ಪಳಗಿಸ್ಬೇಕಲ್ಲ, ಸೊ ಅದಕ್ಕೆ ನಾನು ಈಗ ಒಂದು ಸ್ವಲ್ಪ ಆನಿಯನ್ ಎಲ್ಲ ಅದಕ್ಕೆ ಕಟ್ ಮಾಡಿ ಹಾಕಿ ಆನಿಯನ್ ಒಂದು ಸ್ವಲ್ಪ ಅದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಡ್ಡು ಮಾಡೋದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು ಕ್ಯಾರೆಟನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನೀಗ ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿ ಸಹ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕಿದೆ, ಇಲ್ಲಾಂದರೆ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಕೈನೂ ಒಂದು ಸ್ವಲ್ಪ ಖಾರ ಆಗೋ ಚಾನ್ಸಸ್ ಇರುತ್ತೆ. ಇದು ದೋಸೆ ಬ್ಯಾಟ್ರನ್ ಥರನೇ ಇರುತ್ತೆ ಇದ್ರದ್ದು ಸಹ. ಸೊ ಉದ್ದಿನಬೇಳೆ ಮತ್ತು ಅಕ್ಕಿನ ಕ್ಲೀನಾಗಿ ತೊಳೆದು ನೆನೆ ಹಾಕಿ ಆಡಿಸಿಟ್ಟಿರೋದು, ರಾತ್ರಿನೇ ಆಡಿಸಿಟ್ಟಿದೆ. ಸೊ ಬೆಳಗ್ಗೆ ತಿಂಡಿಗೆ ಅಂತ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ನೀರು ತುಂಬ ಗಟ್ಟಿ ಇದ್ದಿದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡೆ, ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ತೆಂಗಿನ ತುರಿನೆಲ್ಲ ಮಿಕ್ಸಿಲೇ ತುರ್ಕೊಂಡಿದ್ದೆ. ಅದಕ್ಕೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಕಡಲೆ ಬೀಜ ಫ್ರೈ ಮಾಡಿ ಅದನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಡಿಸಿಟ್ಕೊಂಡೆ. ನೋಡಿದ್ರೆ ನಮ್ಮ ಚಟ್ನಿ ಈಗ ರೆಡಿ ಇದೆ. ಈಗ ಪಡ್ಡು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್, ಪಡ್ಡು ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾನು ಈ ದೋಸೆಗೆ ನಾವು ಹಾಕ್ತೀವಲ್ಲ ಬ್ಯಾಟ್ರನ್ನು ಅದೇ ಥರ ಜಾಸ್ತಿ ಹಾಕ್ಬಿಟ್ಟೆ. ಸೊ ಆಮೇಲೆ ಗೊತ್ತಾಗಿದ್ದು ಇದಕ್ಕೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಫಸ್ಟ್ ಟೈಮ್ ಮಾಡಿದಂತೂ ಫುಲ್ ಹಾಳಾಗೋಯ್ತದು. ಫಸ್ಟ್ ಟೈಮ್ ಮಾಡಿದ್ದು ಒಂದು ಸ್ವಲ್ಪ ಹಾಳಾಯಿತು. ಸೊ ಈಗ ಇದು ಸೆಕೆಂಡ್ ಟೈಮ್ದಿದು. ಇಲ್ಲ ಇದೇ ಫಸ್ಟ್ ಟೈಮ್ ಹಾಕಿರೋದು. ಸೊ ಇದರಲ್ಲಿ ನಾನು ಮಾಡಿರೋ ಎಡವಟ್ಟುಗಳು ಏನಂದರೆ ಜಾಸ್ತಿ ಹಿಟ್ಟು ಹಾಕಿದೆ. ಸೊ ಸೆಕೆಂಡ್ ಟೈಮ್ ಮಾಡಿದಾಗ ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಬಂದಿತ್ತು. ಆಮೇಲೆ ಇದು ಥರ್ಡ್ ಟೈಮ್ ಹಾಕ್ತಾಯಿದ್ದೀನಿ. ಸೊ ಈಗಲೂ ಸಹ ಅದು ಬ್ಯಾಟ್ರನ್ನು ಸ್ವಲ್ಪ ಹಾಕಬೇಕು. ಸೊ ಮೇಲೆ ಬರೋ ರೀತಿಯೆಲ್ಲ ಹಾಕಬಾರ್ದು ಅಂತ ಆಮೇಲೆ ಗೊತ್ತಾಯಿತು. ಮತ್ತು ಫಸ್ಟ್ ಟೈಮ್ ಮಾಡೋದ್ರಿಂದ ಇದಕ್ಕೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ವಾಟ್ ಎವರ್ ಇಟ್ ಈಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಕಷ್ಟ ಆದರೂ ಸಹ ಟೇಸ್ಟ್ ಮಾತ್ರ ಆಸಮ್ ಆಗಿ ಬಂದಿತ್ತು. ನೋಡೋದಲ್ಲ ಫ್ರೆಂಡ್ಸ್, ಈ ಥರ ಎಲ್ಲ ಹಾಕ್ಕೊಂಡು ಆರಾಮಾಗಿ ಅದನ್ನ ತೆಗಿಬೇಕು. ಫಸ್ಟ್ ಟೈಮ್ ಮಾತ್ರ ಅದೊಂದು ಸ್ವಲ್ಪ ತೊಂದರೆ ಆಗಿದ್ದು, ಯಾಕಂದರೆ ಇದು ನಾನ್ ಸ್ಟಿಕ್ ಅಲ್ಲ, ಕಾಸ್ಟ್ ಐರನ್ ಅಲ್ಲ. ಸೊ ನಾನ್ ಸ್ಟಿಕ್ಕಿ ಆಗೋದಕ್ಕೆ ಒಂದು ಸ್ವಲ್ಪ ಇದು ಟೈಮ್ ಹಿಡಿಯುತ್ತೆ. ಸೊ ಈಗ ಇದು ನಾನು ಆಮೇಲೆ ಹಾಕಿದಾಗ ಇದು ಚೆನ್ನಾಗಿ ಬಂತು. ಬಟ್ ಇದನ್ನು ತಿರುಗಿಸೋದಕ್ಕೆ ಬೇರೆ ಥರ ಏನೋ ಒಂದು ಯೂಸ್ ಮಾಡ್ತಾರೆ, ಚೂಪಾಗಿ ಒಂಥರ ಇದ್ರ ಥರ ಇರೋದು, ಸ್ಪೋರ್ಕ್ ಥರ ಇರೋದು. ಸೊ ನನಗದು ಗೊತ್ತಿಲ್ಲದೆ ನಾನು ಅದನ್ನು ಸ್ಪೂನಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಸೊ ಓಕೆ, ಸ್ಪೂನಲ್ಲಿ ಮಾಡಿದ್ರು ಚೆನ್ನಾಗಿ ಬಂತು. ಮತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ಇನ್ನೊಂದು ಫೋರ್ಕ್ ಥರ ಇರುತ್ತಲ್ಲ ಅದನ್ನ ಇಟ್ಕೊಂಡು ಮಾಡಬೇಕು. ಅದು ಸಡನ್ನಾಗಿ ನನ್ನ ಕೈಗೆ ಸಿಗಲಿಲ್ಲ ಎಲ್ಲಿದೆ ಅಂತ. ಸೊ ಎರಡನೇ ಸರಿ ಮಾಡಿದಾಗ ಅದು ಕ್ಲೀನಾಗಿ ಬಂತು, ಒಂಚೂರು ಎಲ್ಲೂ ಅಂಟ್ಕೊಳ್ಳಿಲ್ಲ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಸೊ ನಾವು ಮಾಡಿ ಇಟ್ಕೊಂಡಿರೋಂಥ ಚಟ್ನಿ ಜೊತೆಲಿ ಇದನ್ನು ಈಗ ತಿಂದು ಟೇಸ್ಟ್ ನೋಡೋಣ ಯಾವ ರೀತಿ ಆಗಿದೆ ಅಂದ್ಕೊಂಡು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಬಂದಿದೆ.
ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೋ ತನಕ ನಾನು ಕಷ್ಟಪಟ್ಟು ಮಾಡಿದಂಥ ಪಡ್ಡು ಹೇಗಿದೆ ಅಂತ. ಸೊ ಇದನ್ನು ಮಾಡಬೇಕಾದ್ರೆ ಫಸ್ಟ್ ಟೈಮ್ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು. ಫಸ್ಟ್ ಟೈಮ್ ಹಾಕಂಥ ಬ್ಯಾಟ್ರನ್ನು ಕಂಪ್ಲೀಟ್ಲಿ ಅದು ಡಿಸ್ಟ್ರಾಯ್ ಆಯ್ತದು. ಸೊ ಅದು ಸರಿಗೆ ಬರಲಿಲ್ಲ. ಮತ್ತೆ ನಾನು ತವಾನ ವಾಶ್ ಮಾಡಿ ಮತ್ತೆ ಮಾಡಿದೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಮ್ಯಾಜಿಕಲ್ ಥರ ಅದು ತುಂಬ ಚೆನ್ನಾಗಿ ಮಾಡಿರುವಂಥ ಪಡ್ಡು ಹೇಗಿದೆ ಮತ್ತು ಚಟ್ನಿ ಜೊತೆಲಿ ತಿಂದು ನೋಡೋಣ ಅದ್ರ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಸೊ ಒಂದು ಬೈಟ್ ತಗೋಣ. ವಾವ್, ಗೋಲ್ಡನ್ ಪಡ್ಡು ತುಂಬ ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡ್ಬೋದು, ಆದರೆ ತುಂಬ ಪೇಷನ್ಸ್ ಇರಬೇಕು ಇದನ್ನು ಮಾಡೋದ್ರಲ್ಲಿ. ನಾನೇನೋ ಫಸ್ಟ್ ಟೈಮ್ ಮಾಡಿರೋದು ಇದನ್ನು. ಇದು ನೀವು ಸಹ ಇದನ್ನ ಮನೇಲಿ ಟ್ರೈ ಮಾಡಿ ಅಂತ. ಟೇಕ್ ಕೇರ್, ಬಾಯ್. ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಸಹ ಮನೇಲಿ ಇದನ್ನು ಟ್ರೈ ಮಾಡಿ. ಫಸ್ಟ್ ಪಡ್ಡು ಮಾತ್ರ ಇದಾಗುತ್ತೆ, ಮತ್ತು ಇದು ತವಾ ಸಹ ಹೊಸದಿದ್ದು, ಇದೇ ಫಸ್ಟ್ ಟೈಮ್ ಮಾಡಿರೋದು ಇದರಲ್ಲಿ.